ಏನ ಏನ ಇವತ್ತು ನಿನ್ನ ಮುಖಾನ ತಂಬೂರಿ ಸೈಜ್ ಮಾಡ್ಕೊಂಡಿದೀಯಾ? ಇವತ್ತು ನಿನ್ನ ಫಸ್ಟ್ ನೈಟ್ ಕಣೋ. ನೀನ್ ಹೇಗಿರ್ಬೇಕು? ಜಿಂಕೆ ಜಿಂಕೆ ಎಗರ್ದಂಗೆ ಎಗರ್ಬೇಕು. ನಡಿಯ ಒಳಗೆ. ಈಗ ನನಗೆ ಅದ ಮುಖ್ಯ. ಇನ್ನು ಏನ್ ಕೊಂಡ್ ಕೊಡ್ತೀಯ? ನಡಿಯ ಒಳಗೆ. ನಡಿಯ ನಡಿಯ. ನೋಡಮ್ಮ, ನಮ್ಮ ಶಂಕರ ಹಾಗೆ ಹೀಗೆ ಅಂತ ಸ್ವಲ್ಪ ಕುಸರಾಡ್ತಾನೆ. ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು. ಮತ್ತೆ ಇನ್ನೊಂದು ವಿಷಯ, ರಾತ್ರಿ 11 ಗಂಟೆ ಪ್ರಶಸ್ತವಾಗಿದೆ ಅಂತ ಜೋಯಿಸ್ ಹೇಳಿದ್ದಾರೆ. ನೋಡು, ಇನ್ನೊಂದು ವರ್ಷದಲ್ಲೇ ನಂಗೆ ಮೊಮ್ಮಗು ಬರ್ಬೇಕು, ಗೊತ್ತಾಯ್ತಾ? ಹೌದಮ್ಮ. ನಿನಗೆ ಮಾತ್ರ ಮೊಮ್ಮಗು ಬೇಕು ಅಂತ ಹೇಳಿಬಿಟ್ಟಲ್ಲ, ಹಾಗೆ ನನ್ನ ತಲೆನೇ ಉಳಿಬೇಕು ಅಂತ ಹೇಳಿ. ಬಾ, ನನ್ನ ತಲೆ ಉಳಿಸೋದನ್ನ ಮರೆಯಬೇಡಮ್ಮ. ಹಾಲು ತಗೊಳ್ಳಿ. ಈಗ ಇದೆಲ್ಲ ಯಾಕೆ? ಯಾಕೆ ಬಾಗಿಲು ಹಾಕದೆ? ಏನ್ರಿ ಹಾಕಿ ಕೇಳ್ತಿದ್ದೀರಾ? ಬಾಗಿಲು ಹಾಕೊಳ್ದೆ ಇರಕ್ಕಾಗತ್ತಾ? ಇವತ್ತು ನಮ್ಮಿಬ್ಬರಿಗೂ ಆತರ ಏನೋ ಮನಸ್ಸಲ್ಲಿ ಇಟ್ಕೋಬೇಡ. ಬೇಕಾದ್ರೆ ಬೇರೆ ಯಾರನ್ನಾದ್ರೂ ನೋಡ್ಕೋ. ಈಗೇನಾಯ್ತು? ಯಾಕೆ ಅಳ್ತಾ ಇದೀಯಾ? ತಾಳಿ ಕಟ್ಟಿದವ್ರೆ ಇಂಥ ಸಮಯದಲ್ಲಿ ಬೇರೆಯವ್ರನ್ನ ನೋಡ್ಕೊಂಡ್ರೆ ಏನ್ರಿ ಅರ್ಥ? ಛೇ, ಇಂಥ ಮೋಸ್ಕರನ್ನ ನೋಡ್ಲಿಲ್ಲಪ್ಪ. ನಾನು ಹೇಳಿದ್ರಲ್ಲಿ ಈ ತರ ಒಂದ್ ಅರ್ಥ ಇದೆಯಾ? ಐ ಆಮ್ ವೆರಿ ಸಾರಿ. ಸರಿ ಹೋಗ್ಲಿ, ನೀವು ಸ್ವಲ್ಪ ಹಾಲು ಕುಡಿದು ನನಗೆ ಸ್ವಲ್ಪ ಕೊಡಿ. ಈ ಹಾಲು ನಂಗೆ ಬೇಡ. ಈ ಹಾಲು ನೀನೇ ಕುಡಿದು ಇಲ್ಲಿಂದ ಜಾಗ ಖಾಲಿ ಮಾಡು. ಹೆಂಡತಿ ಹತ್ರ ಪ್ರೀತಿಯಿಂದ ನಗನಗ್ತ ಮಾತಾಡೋದ್ ಬಿಟ್ಟು ಸಿಡ್ಸಿಡ ಅಂತಿರಲ್ರಿ. ನಾನು ಇಲ್ಲಿಗೆ ಬರುವಾಗ ಅತ್ತೆ ಏನ್ ಹೇಳಿದ್ರು ಗೊತ್ತಾ? ಸಂಧ್ಯಾ, ಇನ್ನೊಂದು ವರ್ಷದಲ್ಲಿ ಮೊಮ್ಮಗು ಕೊಡು ಅಂತ. ಮಾವನವ್ರು ಏನ್ ಹೇಳಿದ್ರು ಗೊತ್ತಾ? ಅವ್ರ ತಲೆ ಉಳಿಸಿ ಅಂತ. ಅವ್ರ ತಲೆ ಉಳಿಸೋದಕ್ಕೆ ಹೋಗಿ ನನ್ನ ತಲೆ ಬಲಿ ಕೊಟ್ಟಿದ್ದೆ.